ಹಾಯ್ ಫ್ರೆಂಡ್ಸ್, ನೀವ್ ಯಾವಾಗಾದ್ರೂ ಕೇಳಿಸ್ಕೊಂಡೇ ಇರ್ತೀರಾ, ನಿಮ್ಮ ಅಕ್ಕಪಕ್ಕದಲ್ಲಾಗಿರ್ಬೋದು ಅಥವಾ ನಿಮಗೆ ಸ್ಟಾಕ್ ಮಾರ್ಕೆಟ್ ಇಂಟ್ರೆಸ್ಟ್ ಇದ್ರೆ ನೀವು ಇನ್ವೆಸ್ಟ್ ಮಾಡದೇ ಇದ್ರು ಕೂಡ ನೀವು IPO ಅನ್ನೋ ವರ್ಡ್ ಅನ್ನ ನೀವು ಡೆಫಿನೆಟ್ಲಿ ಕೇಳಿಸ್ಕೊಂಡಿರ್ತೀರಾ. ಈ IPO ಅಪ್ಲೈ ಮಾಡೋ ಟೈಮಲ್ಲಿ ಈ ತಪ್ಪುಗಳನ್ನ ನೀವು ಖಂಡಿತವಾಗ್ಲೂ ನೀವು ಮಾಡ್ಕೊಡ್ದು ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡೋ ಪ್ರೊಸೆಸ್ ಅಲ್ಲಿ ನೀವು ಮಿಸ್ಟೇಕ್ಸ್ ಅನ್ನ ಮಾಡಿದ್ರಪ್ಪ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ರಿಜೆಕ್ಟ್ ಆಗುತ್ತೆ, ನಿಮಗೆ IPO ಅಲಾಟ್ಮೆಂಟ್ ಸಿಗೋದಿಲ್ಲ. ಎಸ್ಪೆಷಲಿ ಓವರ್ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥ ಅಪ್ಲಿಕೇಶನ್ IPO ನೀವೇನೋ ಅಪ್ಲಿಕೇಶನ್ ಮಾಡಿ ಹಾಕಿದ್ರಪ್ಪ ಅಂದ್ರೆ ಡೆಫಿನೆಟ್ಲಿ ಈ ತಪ್ಪನ್ನ ನೀವು ಮಾಡಬಾರ್ದು. ಈ ತಪ್ಪನ್ನ ನೀವು ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಅಪ್ಲಿಕೇಶನ್ ಅಲಾಟ್ಮೆಂಟ್ ಸಿಗೋದಿಲ್ಲ. ಹಾಗಾದ್ರೆ ಆ ತಪ್ಪುಗಳು ಯಾವ್ದಾವ್ದು ಮಾಡ್ತಾ ಇದ್ದೀರಾ ಅಂಡ್ ಅದನ್ನ ಮಾಡಬಾರ್ದು, ಯಾಕೆ ಮಾಡಬಾರ್ದು ಅಂಡ್ ಅದಕ್ಕೆ ಸೊಲ್ಯೂಷನ್ ಏನೆಲ್ಲ ಇರುತ್ತೆ ಅಂಡ್ IPO ಅಲಾಟ್ಮೆಂಟ್ ಚಾನ್ಸಸ್ ಅನ್ನ ನೀವು ಯಾವ ರೀತಿ ಇನ್ಕ್ರೀಸ್ ಮಾಡ್ಕೊಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ ಬೇಸ್ ಆಗಿ ಕಂಪ್ಲೀಟ್ ಆಗಿ ಇರುತ್ತೆ. ಅಂಡ್ ನೀವೇನಾದ್ರೂ ಹೊಸದಾಗಿ ಈ ಚಾನಲ್ ಅನ್ನು ನೋಡ್ತಾ ಇದ್ರೆ ಈ ಚಾನಲ್ ನ ನೀವೇನಾದ್ರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಬಹುದು. ಈ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ರೀಚ್ ಆಗುತ್ತೆ. ಸೊ ಈ ಒಂದು IPO ಬಗ್ಗೆ ನಾವು ಇವತ್ತು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂಡ್ IPO ಅಪ್ಲೈ ಮಾಡೋ ಈ ತಪ್ಪುಗಳನ್ನ ಏನೇನ್ ತಪ್ಪುಗಳನ್ನ ಮಾಡ್ತಾ ಇದ್ರಾ, ಈ ತಪ್ಪುಗಳನ್ನ ಮಾಡೋದ್ರಿಂದ ನಿಮ್ಗೆ ಏನೆಲ್ಲ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ನಾವೀಗ ಡಿಸ್ಕಸ್ ಮಾಡೋಣ. ನಂಬರ್ 1 ಮಿಸ್ಟೇಕ್ ನೀವ್ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ನಿಮ್ಮ ಹತ್ರ ಎಲ್ಲರ ಹತ್ರನು ಡಿಮ್ಯಾಟ್ ಅಕೌಂಟ್ ಇದ್ದೇ ಇರುತ್ತೆ. ಅಫ್ಕೋರ್ಸ್ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದ್ದೀರಪ್ಪ ಅಂದ್ರೆ ಡಿಮ್ಯಾಟ್ ಅಕೌಂಟ್ ನೀವು ಇಟ್ಕೊಂಡಿರ್ತೀರಾ. ನೀವೇ ಓಪನ್ ಮಾಡಿದ್ರು ಅಥವಾ ನಿಮ್ ಬೇರೆ ಯಾರೋ ಹೇಳ್ಬಿಟ್ಟು ಓಪನ್ ಮಾಡಿಸಿದ್ರು, ನಿಮ್ಮ ಹತ್ರ ಒಂದು ಡಿಮ್ಯಾಟ್ ಅಕೌಂಟ್ ಇರುತ್ತೆ. ಅಂಡ್ ಎಸ್ಪೆಷಲಿ ನಮ್ಮ ಒಂದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ಕೆಲವೊಂದು ಬ್ರೋಕರ್ಸ್ ಇದಾರೆ, ಲೈಕ್ ಅಪ್ ಸ್ಟಾಕ್ಸ್ ಆಗಿರ್ಬೋದು, ಗ್ರೋ ಆಗಿರ್ಬೋದು, ಏಂಜಲ್ ಒನ್ ಆಗಿರ್ಬೋದು, ಜೆರೋದಾ ಆಗಿರ್ಬೋದು. ಈ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಡಿಮ್ಯಾಟ್ ಅಕೌಂಟ್ ಇರುತ್ತೆ. ಸೊ ಇಲ್ಲಿ ನಿಮ್ಗೆ ಮಿಸ್ಕನ್ಸೆಪ್ಷನ್ ಏನಪ್ಪಾ ಅಂದ್ರೆ ನೀವು ಎಲ್ಲಾ ಬ್ರೋಕರ್ ಥ್ರೂ ನೀವು ಒಂದು ಡಿಮ್ಯಾಟ್ ಅಕೌಂಟ್ ಇರೋದ್ರಿಂದ ನೀವು ಎಲ್ಲಾ ಬ್ರೋಕರ್ ಥ್ರೂ ಒಂದೊಂದ್ಸಲಿ ನೀವು IPO ಅಪ್ಲಿಕೇಶನ್ ಅನ್ನ ಹಾಕ್ಬಿಡ್ತೀರಾ. ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ಪಾನಿಗೆ ಒಂದು ಅಪ್ಲಿಕೇಶನ್ ನೀವು ಹಾಕ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಲಾಟ್ಸ್. ಅಂದ್ರೆ 1, 2, 3, 4 ಲಾಟ್ಸ್ ನೀವು ಹಾಕ್ಬೋದು, ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಲಾಟ್ಸ್ ಎಷ್ಟೇ ಹಾಕಿದ್ರು ಕೂಡ ಡಿಪೆಂಡ್ ಅಪಾನ್ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಮೇಲೆ ನಿಮಗೆ 1 ಲಾಟ್ 2 ಲಾಟ್ ಅಲಾಟ್ಮೆಂಟ್ ಇದೆ, ಈ ತರ ಇರುತ್ತೆ. ಅದು ಲಾಟ್ರಿ ಸಿಸ್ಟಮ್ ಮೇಲೆ ಅಲಾಟ್ಮೆಂಟ್ ಆಗುತ್ತೆ. ಸೊ ಬಟ್ ಈ ರೀತಿ ಮಾಡೋದ್ರಿಂದ ಲೈಕ್ ಎಲ್ಲಾ ಬ್ರೋಕರ್ ಥ್ರೂ ನೀವು ಒಂದೊಂದು ಅಪ್ಲಿಕೇಶನ್ ಹಾಕಿದೀನಿ, ನನ್ಗೆಲ್ಲ ಅಲಾಟ್ಮೆಂಟ್ ಚಾನ್ಸಸ್ ಸಿಕ್ಕೇ ಸಿಗುತ್ತೆ, ಯಾವ್ದ್ರಲ್ಲೂ ಒಂದು ಸಿಕ್ಕೇ ಸಿಗುತ್ತೆ ಅಂದ್ರೆ ಇದು ವೆರಿ ರಾಂಗ್ ಇದೆ ಆಕ್ಚುಲಿ. ಸೊ ಇಲ್ಲಿ ನೀವು ತಿಳ್ಕೊಬೇಕಾಗಿರೋದಂದ್ರೆ ಒಂದು ಪಾನಿಗೆ ಒಂದು ಅಪ್ಲಿಕೇಶನ್ ಒಂದೇ ಬ್ರೋಕರ್ ಥ್ರೂ ನೀವು ಹಾಕ್ಬೇಕು. ಯಾವ್ದಾದ್ರು ಒಂದು ಬ್ರೋಕರ್ ಥ್ರೂ ನೀವು ಅಪ್ಲೈ ಮಾಡಿದ್ರೆ ಅದು ಒಂದ್ ಅಪ್ಲಿಕೇಶನ್ ಅಂತ ಕನ್ಸಿಡರ್ ಆಗುತ್ತೆ. ಎಲ್ಲಾ ಬ್ರೋಕರ್ ಥ್ರೂ ಹಾಕಿ ಕುತ್ಕೊಂಡಿದ್ದೀರಪ್ಪ ಅಂದ್ರೆ ಎಲ್ಲಾ ಬ್ರೋಕರ್ಸ್ ರಿಜೆಕ್ಟ್ ಆಗುತ್ತೆ ಅಂಡ್ IPO ಅಲಾಟ್ಮೆಂಟ್ ನಿಮಗೆ ಸಿಗೋದಿಲ್ಲ. ಡೈರೆಕ್ಟ್ ಆಗಿ ನಿಮಗೆ ರಿಜೆಕ್ಟೆಡ್ ಅಂತ ಒಂದು ನೋಟಿಫಿಕೇಶನ್ ಬರುತ್ತೆ. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಒಂದೊಂದ್ಸಲ ರೀಸನ್ ಕೂಡ ಗೊತ್ತಾಗಲ್ಲ. ಸೊ ನಾನು ಅಪ್ಲೈ ಮಾಡಿರೋದು ಕರೆಕ್ಟ್ ಆಗಿದೆಯಲ್ಲ, ಯಾಕೆ ರಿಜೆಕ್ಟ್ ಆಯ್ತು ಅಂತ ಒಂದೊಂದ್ಸಲಿ ಗೂಗಲ್ ಮಾಡ್ತಾ ಇರ್ತೀರಾ ಅಥವಾ ಈ ತರ ಯೂಟ್ಯೂಬ್ ವಿಡಿಯೋಸ್ ನ ನೀವು ಸರ್ಚ್ ಮಾಡ್ತಾ ಇರ್ತೀರಾ. ಯೂಟ್ಯೂಬ್ ಅಲ್ಲಿ ನಿಮ್ಗೆ ಸರಿಯಾಗಿ ಒಂದೊಂದ್ಸಲಿ ಆನ್ಸರ್ ಸಿಗೋದಿಲ್ಲ ಅಂಡ್ ಗೂಗಲ್ ಅಲ್ಲೂ ಕೂಡ ನಿಮ್ಗೆ ಅರ್ಥನೂ ಆಗೋದಿಲ್ಲ, ಬಿಟ್ಬಿಡ್ತೀರಾ. ಸೊ ಈ ತಪ್ಪನ್ನ ನೀವು ದಯವಿಟ್ಟು ಮಾಡಕ್ ಹೋಗ್ಬೇಡಿ. ನೀವು ಅಪ್ಲೈ ಮಾಡುವಾಗ ಯಾವ್ದೋ ಒಂದೇ ಒಂದು ಬ್ರೋಕರ್ ಥ್ರೂ ಒಂದೇ ಅಪ್ಲಿಕೇಶನ್ಗೆ ಅಪ್ಲೈ ಮಾಡಿ ನಿಮ್ ಪ್ಯಾನಿಂದ ಯೂಸ್ ಮಾಡಿ. ಹಾಗೊಂದ್ ವೇಳೆ ನೀವೇನಾದ್ರೂ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಅಪ್ಲೈ ಮಾಡ್ಬೇಕಪ್ಪ ಅಂದ್ರೆ ಡಿಫ್ರೆಂಟ್ ಪ್ಯಾನ್ಸ್ ಅನ್ನ ಯೂಸ್ ಮಾಡಿ. ಬ್ರೋಕರ್ ಯಾರೇ ಆಗಿದ್ರು ಕೂಡ ಡಿಫ್ರೆಂಟ್ ಲೈಕ್ ಫ್ಯಾಮಿಲಿ ಮೆಂಬರ್ಸ್, ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಅವ್ರ ಏನಾದ್ರು ಯೂಸ್ ಮಾಡ್ತಿಲ್ಲಪ್ಪ ಅಂದ್ರೆ ಅವ್ರ ಹತ್ರ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿಸ್ಬಿಟ್ಟು ಅವ್ರ ಪ್ಯಾನ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ನೀವು ದುಡ್ಡು ಕೊಟ್ಬಿಟ್ಟು ಹಾಕ್ಸ್ತಿರೋ ಅಥವಾ ಅವ್ರ ಮೊಬೈಲ್ ಥ್ರೂನೇ ಮಾಡಿಸ್ತಿರೋ. ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಸಿಂಗಲ್ ಪ್ಯಾನ್ಗೆ ಸಿಂಗಲ್ ಅಪ್ಲಿಕೇಶನ್ ಇರುತ್ತೆ ಅಂಡ್ IPO ಅಲಾಟ್ಮೆಂಟ್ ಚಾನ್ಸಸ್ ನಿಮ್ಗೆ ಮೆಜಾರಿಟಿಯಾಗಿ ಗ್ರೋ ಆಗ್ತಾ ಹೋಗುತ್ತೆ. ದಯವಿಟ್ಟು ಈ ಒಂದು ತಪ್ಪನ್ನ ಮಾಡಕ್ ಹೋಗ್ಬೇಡಿ. ತುಂಬಾ ಚೆನ್ನಾಗಿ ರಿಸರ್ಚ್ ಮಾಡಿರ್ತೀರಾ, ಫಂಡಮೆಂಟಲಿ ಸ್ಟ್ರಾಂಗ್ ಇರತಕ್ಕಂಥ ಅಪ್ಲಿಕೇಶನ್ IPOಗೆ ನೀವೇನೋ ಅಪ್ಲಿಕೇಶನ್ ಹಾಕಿದಿರಪ್ಪ ಅಂದ್ರೆ ಚಾನ್ಸಸ್ ತುಂಬಾ ಇರುತ್ತೆ ನಿಮ್ಗೆ. ಒಂದ್ಸಲಿ ಲಕ್ ಬೇಸಿಸ್ ಮೇಲೆ ಅಲರ್ಟ್ ಆಗೋದು ಕೂಡ ತುಂಬಾ ಚಾನ್ಸಸ್ ಇರುತ್ತೆ. ಈ ರೀತಿ ಮಾಡೋದ್ರಿಂದ ನೀವು ಅಲಾಟ್ಮೆಂಟ್ ಚಾನ್ಸಸ್ ಅನ್ನ ಕಳ್ಕೊಂತೀರಾ. ಇದನ್ನ ಮಾಡಕ್ ಹೋಗ್ಬೇಡಿ. ಅಂಡ್ ಇನ್ನೊಂದು ತಪ್ಪೇನ್ ಮಾಡ್ತೀರಪ್ಪ ಅಂದ್ರೆ ತುಂಬಾ ಲಾಟ್ಸ್ ಗೆ ಅಪ್ಲೈ ಮಾಡೋದು. ಅಂದ್ರೆ ಲೈಕ್ ನಿಮ್ಗೆ ದುಡ್ಡು ಜಾಸ್ತಿ ಇದೆ, 1-2-3 ಲಕ್ಷ ಇದೆಯಪ್ಪ ಅಂದ್ರೆ IPO ಮಿನಿಮಮ್ ಅಮೌಂಟ್ ಬಂದ್ಬಿಟ್ಟೆ 15,000 ವರೆಗೂ ಇರುತ್ತೆ. ಕಟ್ ಆಫ್ ಅದು 15,000 to 16,000 ಇರುತ್ತೆ. ಇದ್ರ ಮೇಲೆ ಕೆಳಗೆ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ, ಡಿಪೆಂಡ್ ಅಪಾನ್ ಪ್ರೈಸ್ ಬ್ಯಾಂಡ್. ಸೊ ನೀವೇನಪ್ಪ ಈಗ ನಾನು ತುಂಬಾ ಲಾಟ್ಸ್ ಅಪ್ಲೈ ಮಾಡ್ಬಿಡ್ತೀನಿ, ಅಪ್ಲೈ ಮಾಡಿದೀನಿ, ನನಗ್ ಫಸ್ಟ್ ಸಿಗ್ಬೇಕಲ್ಲ ಅಂತ ನೀವೆಲ್ಲರೂ ಕೂಡ ನೀವು ಅನ್ಕೊಂಡಿರ್ತೀರಾ. ಆದ್ರೆ IPO ಅಲಾಟ್ಮೆಂಟ್ ಬೇಸಿಸ್ ಇದು ಡಿಪೆಂಡ್ ಅಪಾನ್ ಸಬ್ಸ್ಕ್ರಿಪ್ಷನ್ ಬೇಸಿಸ್ ಮೇಲೆ ಇರುತ್ತೆ. ಎಸ್ಪೆಷಲಿ ನೀವು ರಿಟೇಲ್ ಇನ್ವೆಸ್ಟರ್ ಆಗಿದ್ರಪ್ಪ ಅಂದ್ರೆ ನೀವೊಂದು 100 ಅಪ್ಲಿಕೇಶನ್ ನಿಮ್ಗೆ ಏನಾದ್ರು ಅಪ್ಲಿಕೇಶನ್ಗೆ ಓಪನ್ ಮಾಡಿದ್ರ ಹಾಕಕ್ಕೆ ಪ್ರಾಸೆಸ್ ಕೇಳಿದ್ರ ಅಂದ್ರೆ ನೀವು 100 ಅಪ್ಲಿಕೇಶನ್ ಬಂದ್ರೆ ನಿಮಗೆ ಚಾನ್ಸಸ್ 1:1 ರೇಷಿಯೋ ಇರುತ್ತೆ. ಅಂದ್ರೆ ನಿಮ್ಗೆ ಹಾಕಿರೋ ಪ್ರತಿಯೊಂದು ಒಂದೊಂದಿಗೂ ಫಸ್ಟ್ ಲಾಟ್ ನಿಮ್ಗೆ 1 ಲಾಟ್ ಅಪ್ಲೈ ಮಾಡಿದ್ರ ಅಂದ್ರೆ 1 ಲಾಟ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಅದೇ ನೀವು ಏನಾದ್ರು 100 ಶೇರ್ಸ್ಗೆ ನೀವೇನಾದ್ರು 200 ಟೈಮ್ಸ್ ಅಂದ್ರೆ ಲೈಕ್ 200 ಶೇರ್ಸ್ ಅಪ್ಲಿಕೇಶನ್ ರಿಸೀವ್ ಆಗಿದ್ರೆ ಅವಾಗ ನಿಮ್ ಚಾನ್ಸ್ 1:2 ಆಗುತ್ತೆ. ಅಂದ್ರೆ ಪ್ರತಿ ಇಬ್ಬರಲ್ಲೂ ಒಬ್ರಿಗೆ ಯಾರಿಗಾನ ಸಿಗುತ್ತೆ. ಅಲಾಟ್ಮೆಂಟ್ ಚಾನ್ಸಸ್ ಇದೇ ರೀತಿಯಲ್ಲಿ ನಿಮ್ಗೆ
ಕಮ್ಮಿ ಆಗ್ತಾ ಹೋಗುತ್ತೆ, ಓವರ್ ಸಬ್ಸ್ಕ್ರೈಬ್ ಆದಂಗಿಲ್ಲ. ಲೈಕ್ 100 ಶೇರ್ಸ್ ಬಿಟ್ಟಿದಾರೆ ಅಂದ್ರೆ ನಿಮಗೆ ಒಂದು 1000 ಶೇರ್ಸ್ ಬಂತಪ್ಪ ಅಂದ್ರೆ ಅಲ್ಲಿ ನಿಮಗೆ 1:10 ರೇಷಿಯೋ ಆಗೋಗುತ್ತೆ. ಪ್ರತಿ 10ರಲ್ಲೂ ಒಬ್ರಿಗೆ ಯಾರಿಗಾನ ಸಿಗ್ತಾ ಹೋಗುತ್ತೆ. ಈ ರೀತಿ ಇದ್ದಾಗ ನಿಮ್ಗೆ ಅಲಾಟ್ಮೆಂಟ್ ಚಾನ್ಸಸ್ ಸಿಗದೇನೆ ಇರ್ಬೋದು, ಅಥವಾ ನೀವು ಅಪ್ಲೈ ಮಾಡಿರೋ ಲಾಟ್ಸ್ ಮೇಲೆ ಡಿಪೆಂಡ್ ಆಗಿ ನೀವು ಅನ್ಕೊಂಡಿರ್ತೀರಾ 2-3 ಲಾಟಿಗೆ ಅಪ್ಲೈ ಮಾಡಿದೀನಿ ಅಂತ, ಆದ್ರೂ ಕೂಡ ನಿಮಗೆ 1 ಲಾಟಿಗೆ ಸಿಗ್ಬೋದು ಅಥವಾ 0 ಲಾಟ್ಸ್ ಸಿಗದೇನೆ ಇರ್ಬೋದು. ಈ ರೀತಿ ಇರುತ್ತೆ. ಸೊ ಹಾಗಾಗಿ ಅಪ್ಲೈ ಮಾಡುವಾಗ ನೀವು ಎಲ್ಲ ಡಿಫ್ರೆಂಟ್ ಪ್ಲಾನ್ಸ್ ಅಪ್ಲೈ ಮಾಡ್ತೀನಿ, ಲಾಟ್ಸ್ ತುಂಬಾ ಚೆನ್ನಾಗಿದೆ ಅಂದ್ರೆ, ಇನ್ ಕೇಸ್ ನೀವು ಹತ್ರ ಜಾಸ್ತಿ ಲಾಟ್ಸ್ ಅಪ್ಲೈ ಮಾಡ್ತೀನಪ್ಪ ಅಂದ್ರೆ ನೀವು ಸ್ಮಾಲ್ HNI ಕ್ಯಾಟಗರೀಸ್ ನೀವು ಹೋಗ್ಬೋದು. ಸೊ ಅಲ್ಲಿ ನಿಮಗೆ 2 lakhs ವರೆಗೂ ಲಿಮಿಟ್ ಇರುತ್ತೆ. ಸೊ ಅಲ್ಲಿ ನೀವು ಡಿಪೆಂಡ್ ಅಪಾನ್ ಲಾಟ್ಸ್ ನೀವು ನೋಡ್ಕೊಂಡ್ಬಿಟ್ಟು ಅಲ್ಲಿ ನೀವು ಬೇಕಿದ್ರೆ ಹಾಕ್ಬೋದು. ಚಾನ್ಸಸ್ ತುಂಬಾ ಇರುತ್ತೆ. ಅವಾಗ 1 ಲಾಟ್ಗೆ ಅಂದ್ರೆ 2 lakhs ಲಿಮಿಟ್ ಎಷ್ಟಿರುತ್ತೋ ಅಷ್ಟು ಅಲಾಟ್ಮೆಂಟ್ ಚಾನ್ಸಸ್ 1 ಲಾಟ್ ಸಿಗೋ ಚಾನ್ಸಸ್ ನಿಮಗೆ ಇರುತ್ತೆ. ಸೊ ಈ 2 ತಪ್ಪನ್ನ ಮೇಜರ್ ಆಗಿ ಮಾಡ್ತಾರೆ, ತುಂಬಾ ಜನ ಮಾಡೇ ಮಾಡ್ತಾರೆ. ಸಮ್ ಟೈಮ್ಸ್ ಹೊಸದಾಗಿ ಅವಾಗ ತಾನೇ IPO ಅಪ್ಲೈ ಮಾಡೋರು ಕೂಡ ಈ ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ. ದಯವಿಟ್ಟು ಈ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಿ. ಡೆಫಿನೆಟ್ಲಿ ನಿಮಗೆ ನಿಮ್ಮ ಬೇಸರ ನಿಮ್ಮ ಸಬ್ಸ್ಕ್ರಿಪ್ಷನ್ ಅಂಡ್ IPO ಕ್ಯಾಟಗರಿ ಯಾವ್ದೇ ಆಗ್ತಾ ಇರ್ತೀರೋ ಡೆಫಿನೆಟ್ಲಿ ಅವಾಗ ನಿಮ್ಗೆ ಚಾನ್ಸಸ್ ತುಂಬಾ ಚೆನ್ನಾಗಿ ಇರುತ್ತೆ. ಅಂಡ್ ಈ ತಪ್ಪನ್ನ ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಚಾನ್ಸಸ್ ಆರ್ ವೆರಿ ಹೈ. 100% ನೀವು ಕೆಲವೊಂದು ಲಕ್ ಮೇಲೆ ಡಿಪೆಂಡ್ ಆಗುತ್ತೆ, ಲಾಟರಿ ಸಿಸ್ಟಮ್ ಮೇಲೆ ನಿಮಗೆ ಸಿಗ್ಬೋದು. ಆ ಅಪರ್ಚುನಿಟಿನ ಕಳ್ಕೊಂಬೇಡಿ ಈ ರೀತಿ ಮಿಸ್ಟೇಕ್ಸ್ ಅನ್ನ ಮಾಡ್ಬಿಟ್ಟು. ಹೋಪ್ ಇದು ನಿಮಗೆ ಅರ್ಥ ಆಗಿರುತ್ತೆ ಅನ್ಕೊಂಡಿರ್ತೀನಿ. ಇನ್ನು ಹೆಚ್ಚಿನದಾಗಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಸ್ ಬೇಕನ್ನೋದಾದ್ರೆ ಇನ್ನ ಯಾವ್ದು ಸ್ಟಾಕ್ಸ್ ಚೆನ್ನಾಗಿರುತ್ತೆ, ಯಾವ್ದು ಪೆನ್ನಿ ಸ್ಟಾಕ್ಸ್ ಇದೆ, ಯಾವ್ದು ಮ್ಯೂಚುವಲ್ ಫಂಡ್ಸ್ ಇರುತ್ತೆ, SIP ಬೆಟರ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೇಗೆಲ್ಲ ಇನ್ವೆಸ್ಟ್ ಮಾಡಬೇಕು, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು ಹೇಗೆ, ಈ ರೀತಿ ಎಲ್ಲಾ ವಿಡಿಯೋಸ್ ನಿಮಗೆ ಏನಾದ್ರು ಬೇಕಪ್ಪ ಅಂತಂದ್ರೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಿಮ್ಮ ಇಂಟ್ರೆಸ್ಟ್ ನನ್ಗೆ ಗೊತ್ತಾಗುತ್ತೆ. ಅದ್ರ ಮೇಲೆ ರಿಸರ್ಚ್ ಮಾಡ್ಬಿಟ್ಟು ಅಂಡ್ ನನ್ನ ಪೋರ್ಟ್ಫೋಲಿಯೋ ಹೇಗಿದೆ ಅದ್ರ ಬೇಸಿಸ್ ಮೇಲೆ ಕೂಡ ನಾನು ನಿಮ್ಗೆ ರೆಕಮೆಂಡೇಶನ್ ಮಾಡ್ತಾ ಹೋಗ್ತೀನಿ. ಅಂಡ್ ಇದು ಜಸ್ಟ್ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ ಹೊರತು ನಾನು ಯಾವ ರೀತಿ ಸರ್ಟಿಫೈಡ್ ಸರ್ಟಿಫೈಡ್ ಸೆಬಿ ರಿಸರ್ಚ್ ಅನಲಿಸ್ಟ್ ಯಾವುದೂ ಅಲ್ಲ. ಜಸ್ಟ್ ನಾನು ನಿಮಗೆ ಒಬ್ಬ ಜಸ್ಟ್ ನಾರ್ಮಲ್ ರಿಟೇಲ್ ಇನ್ವೆಸ್ಟರ್ ಅಷ್ಟೇ. ಸೊ ನನಗೆ ಅನಿಸಿದ್ದನ್ನ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಹೋಪ್ ಇದು ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಫ್ರೆಂಡ್ಸ್. ಈ ತಪ್ಪನ್ನ ನೀವು ಮಾಡ್ತಾ ಇದ್ರೆ ಅದಕ್ಕೆ ಇದಕ್ಕೆ ಸೊಲ್ಯೂಷನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ತಿಳಿಸಿ, ಅವ್ರಿಗೂ ಕೂಡ ಅವೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.